ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋಣ ಮರಿಬೇಡಿ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. A few moments later. ಹಂಗೆ ಅದು ಹಂಗೆ ಹಂಗೆ ಏನಂತೀರಾ? ವಿನ್ನಿಂಗ್ ನಾವು ಇವತ್ತು ವಿನ್ನಿಂಗ್ ಅಂತೆ. ಇವಳಿಂದ ನೋಡಿ ಏನೇನಾಗೋದು ಗೋಸ್ಬೇಕು ಬೇರೆ ಅದ್ರ ಬರ ಏನು ಮಾಡಂಗಿಲ್ಲ. ಇವಳ ಹತ್ರ ಒಂದು ಬೈಕು ಇಲ್ಲ, ನನ್ನ ಹತ್ರ ಒಂದು ಬೈಕು ಇಲ್ಲ, ಇದ್ರು ಓಡ್ಸಕ್ ಬರಲ್ಲ. ಬೈಕಿಗೆ ಯೂಟ್ಯೂಬ್ ಬಂದು ದುಡ್ಡು ತಗೊಂತಿದೀವಿ ಅಂತ ಬೈಕಿಗೆ ಯೂಟ್ಯೂಬ್ ಬಂದು ದುಡ್ಡು ತಗೊಂತಿದೀವಿ ಅಂತ. ಇದಕ್ಕೆ ಫಾಲ್ ಬೇಡ, ಅಷ್ಟೊಂದು ಸಾವುಕಾರ ಮಂದಿ ಆಗೋರೆ ಅಂತ ಎಲ್ಲ ಒಂದ ಚೆನ್ನಾಗಿ ಹೇಳಿದ್ರಿ. Twelve seconds later. ಯಾರು ಬೇಡ ಅಂದ್ರು, ನೀನ್ ವಿಡಿಯೋ ಮಾಡ್ತಾನೆ ತಿಂತೀಯಲ್ಲ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ. ನಾನೇನಾದ್ರೂ ಕಂಟೆಂಟ್ ಕೊಡು ಅಂತ ಏನಾದ್ರು ಹೇಳ್ತಾ ಇದ್ದೀನಿ ನಿನಗೆ. ಕಂಟೆಂಟ್ ಕೊಡೋದು ನಿನಗೆ ಕಂಟೆಂಟ್ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ. ಕಂಟೆಂಟ್ ಬರೋದಾದ್ರೆ ದಿನ ಒಂದೊಂದು ವಿಡಿಯೋ ಮಾಡ್ತಾ ಇದ್ದೆ ನಾನು. ಗೊತ್ತಾ ಹೇಗೆ ಗೊತ್ತಾ? ನಮ್ಮ ಮೊಸರನ್ನ ಚಿತ್ರಾನ್ನ. ಎಸ್ ಗಾಯ್ಸ್, ನಮ್ಮ ಮನೇಲಿ ಚಿತ್ರಾನ್ನ, ಅವ್ರ ಮನೇಲಿ ಮೊಸರನ್ನ. ಅದಕ್ಕೆ ಒಳ್ಳೆ ಥರ ಶೇರ್ ಮಾಡ್ತೀನಿ. ಟ್ರೈನಿಂಗ್ ಸೇಮ್ ಪೀಸ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಮದುವೆಗೆ ಕೊರೋಗ್ಬಿಟ್ಟಿದ್ರಿ ಅಂತ ನಮ್ಮ ಅಮ್ಮ ಹೇಳ್ತಾ. ಈ ಸಲ ನಮ್ಮ ಮೈಸೂರು ಫ್ರೆಂಡ್ಸ್ ನೀವು ಒಂದ್ಸಲ ಮಮ್ಮಿ ಬಂದ ತುಂಬ ಬ್ಲಾಕಿರಿ, ಏನು ಹಚ್ಕೊಂಡ್ರಿ ನನಗೆ ಇದೆಲ್ಲ ಹಾಕಿದ್ದೀರಾ ಅಂತ ಅಂದ್ರು. ನನಗೆ ಎಲ್ಲ ದಿನ ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೇನಿಲ್ಲ, ಮಾಡಿ ತಿನ್ನೋದಿಲ್ಲ ಏನಿಲ್ಲ ಅಂತ ಹೇಳವೆ. ಇದು ಕೊಡಿಸ್ತೀನಿ ಅಂತಲ್ಲ ನೀನು ನನಗೆ ಕೊಡಿಸ್ತೀನಿ ಅಂದಿದ್ದಲ್ಲ ಅವತ್ತು. ನಾನೇನು ಕೊಡಿಸ್ತೀನಿ Control. ಎಂದಿದ್ದೆ. ವಡಪಾವ್ ಇದು ಲೇಟು ಅಂತ ಜಾಸ್ತಿ ಒಂದು ಶರ್ಟ್ ತಗೊಂಡು 3 ಜನ ಡಿಗ್ರಿಲಿ ಶರ್ಟ್ ಇನ್ನೂ ಐತೆ. ಒಂದು ಚೂರು ಗಲೀಜಾಗಿಲ್ಲ, ಒಂದು ಚೂರು ಇಕ್ಕಿಲ್ವಾ? ಇಕ್ಕಿದ್ದೀನಿ. ಯಾರು ಅದೇನೋ
ನಾನೇ ಇರ್ತೀನಿ ಬಾ ಚುಕ್ಕೆ ಆದ್ರೆ ಬೇಕು. ಆಮೇಲೆ ಇನ್ನೇನು ಮಾಡ್ತೀಯ? ಏನೂ ಇಲ್ಲ ಅಷ್ಟೇ. ಒಂದೇ ಶರ್ಟ್ ಹಾಕೊಂಡ ಅಷ್ಟು ಈಸಿ ಅನ್ಕೊಂಡಿದ್ಯಾ ಒಂದೇ ಟ್ಯಾಟು ಹಾಕಿಸ್ಕೊಳ್ಳೋದು? ನಿಮ್ಮ ಅಪ್ಪ ಕೊಡ್ತಾನೆ. ಒಂದೇ ಶರ್ಟ್ ಹಾಕೊಂಡ ಅಷ್ಟು ಈಸಿ ಅನ್ಕೊಂಡಿದ್ಯಾ ಒಂದೇ ಟ್ಯಾಟು ಹಾಕಿಸ್ಕೊಳ್ಳೋದು? ಬರೀ ಇಂಥದೆಯಾ? ನಿನಗೆ ಧೈರ್ಯ ಇಲ್ಲ ಅಂತ ಅಷ್ಟೇ. ಭಯ 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 ಅಲ್ಲ ಟ್ಯಾಟ್ ಹಾಕ್ಸ್ಕೊಂತ ಹೋಗ್ಬಿಟ್ಟು ನೋಡಿ ಯಾವ್ಯಾವೆಲ್ಲವ. ಇನ್ನೊಂದು ಏನಂದ್ರೆ ಹಾಸನಲ್ಲಿ ನಿಜವಾಗ್ಲೂ ನಾನು ಬ್ಯೂಟಿ ಪಾರ್ಲರಿಗೆ ನೆಕ್ಸ್ಟ್ ಟೈಮ್ ಬರಲ್ಲ. ಈ ಒಂದು ಲೈಫಲ್ಲಿ ಬರಲ್ಲ ನಾನು ಹೇಳಿದ್ದೀನಿ. ವಿಡಿಯೋದೇ ಸಾಕ್ಷಿ. ಹಾಂ 3 ಗಂಟೆ ಬಸ್ಸಿಗೆ ಹೋಗತ್ತಾನೆ ನಾವು. ಬಾ ಮತ್ತೆ ಫ್ರೇಮ್ ಇಸ್ಕೊಂಡು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಈಗ ಬಂದ್ರೆ ಈಗಲೇ ಇದೆ ರೆಡಿ ಇದೆ ಅಂತಂದ್ರು. ಏನು ಎಷ್ಟೊತ್ತು ಫ್ರೇಮ್ ಇದು ರೆಡಿ ಆದಮೇಲೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಅಲ್ಲಿ ರಂಗನಾಥ ಅಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಆಮೇಲೆ ಇದು ಸ್ಟುಡಿಯೋಗೆ ಹೋಗ್ಬಿಟ್ಟು ಫ್ರೇಮ್ ಇಸ್ಕೊಂಡು ಬಂದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಟ್ಯಾಟಿ ಕೇಳ್ತೀನಿ. 12 seconds later. ಗೊತ್ತಾಯ್ತು. ಏನೇನ ಹೇಳು. ನಾನು ಫಸ್ಟ್ ನಾನೇ ಹಾಕ್ಸ್ಕೊಂತೀನಿ ಫಸ್ಟು. ನಾನು ನೋಡ್ಬಿಟ್ಟು ನೀನು ಹಾಕಿಸ್ಕೊ. ನಾನು ಫಸ್ಟ್ ಹಾಕಿಸ್ಕೊಂತೀನಿ, ನನ್ನ ನೋಡ್ಬಿಟ್ಟು ನೀನು ಹಾಕಿಸ್ಕೊ. ಬರೀ ನಿಮ್ದು ಯಾವ ಥರ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ನೋಡಿ ನೀನು. ಓಕೆನಾ? ನೆಕ್ಸ್ಟ್ ಯಾವತ್ತು ಬರ್ತೀವೋ ಗೊತ್ತಿಲ್ಲ. ನೆಕ್ಸ್ಟ್ ಅಮಾವಾಸ್ಯೆ ಹುಣ್ಮೆನೋ ಗೊತ್ತಿಲ್ಲ. ನೋಡೋಣ ಹಾಕ್ಸ್ಕೊಳ್ಳೋಣ. ಬಂದ್ರೆ ನಾಳೆ ಬರ್ತೀವಿ. ಬಂದಂಗೆ ನಾಳೆ ಅಂದ್ರೆ ಎಲ್ಲಿ ನಮ್ಮ ಅಮ್ಮಮ್ಮೆ ಇದು ಹೆಂಗೂ ಅಳ್ತಾವಡೆ ಫ್ರೆಂಡ್ಸ್. ಸೆನ್ಸಿಟಿವ್ ಗರ್ರಂತೆ ಬಸ್ ಮಿಸ್ ಮಾಡ್ಕೊಂಡು ಕೂತಾವಳೆ ನೋಡಿ. ಬಸ್ ಸ್ಟಾಪಲ್ಲಿ ನೊಣ ಹೊಡಿಯೋ ಥರ ಮಾಡೋಳೆ. ಈ ಥರ ಹಿಂಸೆ ಕೊಟ್ಟು ಯಾರು ಬದುಕ್ತಾರೆ? ಅಲ್ಲಿಂದ ಕೊಡ್ಲಂತೆ. ವಿಡಿಯೋ ಹೆಂಡ್ ಮಾಡ್ತಾ ಹಾಗೆ ಒಂದು ಮಾತು ಏನಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.